ಪೈಥಾಗರಸ್ ಪ್ರಮೇಯವನ್ನ ಮೆಲ್ಕ್ ಹಾಕೋಣ. ಪೈಥಾಗರಸ್ ಪ್ರಮೇಯದ ಪ್ರಕಾರ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮಾನವಾಗಿರುತ್ತೆ. ಅಂದ್ರೆ ಒಂದು ಲಂಬಕೋನ ತ್ರಿಭುಜ ಇರುತ್ತೆ. ಈ ತ್ರಿಭುಜದಲ್ಲಿರುವ ವಿಕರ್ಣ ಒಂದು 90 ಡಿಗ್ರಿಗಳ ಅಭಿಮುಖವಾಗಿರುವಂತಹ ಬಾಹುವಾದ ಎಸಿನ ವರ್ಗ ಒಂದು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತೆ. ಅಂದ್ರೆ ಎಸಿನ ವರ್ಗ ಎಬಿನ ವರ್ಗ ಪ್ಲಸ್ ಬಿಸಿನ ವರ್ಗಕ್ಕೆ ಸಮವಾಗಿರುತ್ತೆ. ಎಲ್ಲಾ ಲಂಬಕೋನ ತ್ರಿಭುಜಗಳಲ್ಲಿ ಈ ಒಂದು ಹೇಳಿಕೆ ಸತ್ಯ. ಆದ್ರೆ ಈ ಪೈಥಾಗರಸ್ ಪ್ರಮೇಯದ ವಿಲೋಮ ಕೂಡ ಸತ್ಯನಾ? ಬನ್ನಿ ನೋಡೋಣ. ಪೈಥಾಗರಸ್ ಪ್ರಮೇಯದ ವಿಲೋಮದ ಪ್ರಕಾರ ಒಂದು ತ್ರಿಭುಜದಲ್ಲಿ ಒಂದು ಬಾಹುವಿನ ಉದ್ದದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿದ್ರೆ, ಅಂದ್ರೆ ಒಂದು ತ್ರಿಭುಜ ಇದೆ, ತ್ರಿಭುಜ ಎಬಿಸಿ. ಈ ತ್ರಿಭುಜದಲ್ಲಿ ಒಂದು ಬಾಹುವಿನ ಉದ್ದದ ವರ್ಗ ಅಂದ್ರೆ ಎಸಿನ ವರ್ಗ ಬಂದು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾದ್ರೆ, ಅಂದ್ರೆ ಎಬಿನ ವರ್ಗ ಪ್ಲಸ್ ಬಿಸಿನ ವರ್ಗಕ್ಕೆ ಸಮವಾದ್ರೆ ಮೊದಲ ಬಾಹುವಿನ ಅಭಿಮುಖವಾಗಿರುವಂತಹ ಕೋನ ಬಂದು ಲಂಬಕೋನವಾಗಿರುತ್ತೆ ಮತ್ತು ಆ ತ್ರಿಭುಜ ಲಂಬಕೋನ ತ್ರಿಭುಜವಾಗಿರುತ್ತೆ ಅಂತ ಸಾಬೀತು ಮಾಡಬೇಕಾಗಿದೆ. ಈ ಒಂದು ಹೇಳಿಕೆಯಲ್ಲಿ ನಮಗೆ ದತ್ತವಾಗಿ ಏನ್ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ಒಂದು ತ್ರಿಭುಜ ಎಬಿಸಿ ನಲ್ಲಿ ಎಸಿನ ವರ್ಗ ಬಂದು ಎಬಿನ ವರ್ಗ ಪ್ಲಸ್ ಬಿಸಿನ ವರ್ಗಕ್ಕೆ ಸಮ ಅಂತ ಕೊಟ್ಟಿದ್ದಾರೆ ಮತ್ತು ಸಾಧನೀಯ ಬಂದು ಕೋನ ಬಿ 90 ಡಿಗ್ರಿಗಳು ಅಂತ ಹೇಳಿ, ಅಂದ್ರೆ ಆ ಒಂದು ತ್ರಿಭುಜ ಲಂಬಕೋನ ತ್ರಿಭುಜ ಅಂತ ನಾವಿಲ್ಲಿ ಸಾಧನೆಯನ್ನ ಮಾಡಿ ತೋರಿಸಬೇಕಾಗಿದೆ. ಇಲ್ಲಿ ಕೆಲವು ರಚನೆಗಳನ್ನ ಮಾಡ್ಕೊಳ್ಳೋಣ. ಒಂದು ತ್ರಿಭುಜ PQR ನ ನಿರ್ಮಿಸೋಣ. ಯಾವ ರೀತಿ ಅಂದ್ರೆ ಕೋನ ಕ್ಯೂ ಬಂದು 90 ಡಿಗ್ರಿಗಳಾಗಿರ್ಲಿ. ಅಂದ್ರೆ PQ ಮತ್ತು QR ಒಂದಕ್ಕೊಂದು ಲಂಬವಾಗಿದೆ. ಅಷ್ಟೇ ಅಲ್ಲ, PQ ನ ಅಳತೆ AB ನ ಅಳತೆಯಷ್ಟೇ ಇರಲಿ, QR ನ ಅಳತೆ BC ನ ಅಳತೆಯಷ್ಟೇ ಇರಲಿ. ಹೀಗೆ ನಾವೊಂದು ತ್ರಿಭುಜವಾದ PQR ನ ರಚನೆ ಮಾಡ್ಕೊಂಡಿದ್ದೇವೆ. ಈಗ ಸಾಧನೆಯನ್ನ ಶುರು ಮಾಡೋಣ. ಇಲ್ಲಿ ನಾವು ರಚಿಸ್ಕೊಂಡಂತ ತ್ರಿಭುಜ PQR ಬಂದು ಒಂದು ಲಂಬಕೋನ ತ್ರಿಭುಜವಾಗಿದೆ. ಆದ್ರಿಂದ ಪೈಥಾಗರಸ್ ಪ್ರಮೇಯದ ಪ್ರಕಾರ PR ನ ವರ್ಗ ಬಂದು PQ ನ ವರ್ಗ ಪ್ಲಸ್ QR ನ ವರ್ಗಕ್ಕೆ ಸಮವಾಗಿರುತ್ತೆ. ಅಂದ್ರೆ PR ನ ವರ್ಗವನ್ನ AB ನ ವರ್ಗ ಪ್ಲಸ್ BC ನ ವರ್ಗ ಅಂತ ಕೂಡ ಬರ್ಕೊಳ್ಬಹುದು. ಇದ್ಯಾಕೆ? ಯಾಕೆ ಅಂದ್ರೆ ನಾವು ರಚನೆ ಮಾಡ್ಕೊಂಡಿದ್ದಂತ ರೀತಿ ಅದು. ಅಂದ್ರೆ PQ ನ ಅಳತೆ AB ಅಷ್ಟಿತ್ತು, QR ನ ಅಳತೆ BC ಅಷ್ಟಿತ್ತು. ಆದ್ರಿಂದ ಈ ಸಮೀಕರಣದಲ್ಲಿ PQ ಮತ್ತು QR ನ AB ಮತ್ತು BC ಗಳಂತೆ ಆದೇಶ ಮಾಡ್ಕೊಂಡಿದ್ದೇವೆ. ಆದ್ರೆ ನಮಗೆ ಕೊಟ್ಟಿದ್ದು ಒಂದು AC ನ ವರ್ಗ ಬಂದು AB ನ ವರ್ಗ ಪ್ಲಸ್ BC ನ ವರ್ಗಕ್ಕೆ ಸಮ ಅಂತ ಹೇಳಿ. ಈ ಎರಡು ಸಮೀಕರಣಗಳನ್ನ ನೋಡಿ. ಇದರಲ್ಲಿರುವಂತ ಬಲಬದಿ ಒಂದೇ ಆಗಿದ್ಮೇಲೆ ಎಡಬದಿ ಕೂಡ ಸಮವಾಗಿರ್ಬೇಕು. ಅಂದ್ರೆ PR ನ ವರ್ಗ ಬಂದು AC ನ ವರ್ಗಕ್ಕೆ ಸಮವಾಗಿರ್ಬೋದು, ಅಥವಾ PR ನ ಅಳತೆ AC ಅಷ್ಟೇ. ಈಗ ಎರಡು ತ್ರಿಭುಜಗಳಾದ ತ್ರಿಭುಜ ABC ಮತ್ತು PQR ನ ಗಮನಿಸಿ. AB ನ ಅಳತೆ PQ ನ ಅಳತೆಯಷ್ಟೇ ಇತ್ತು, BC ನ ಅಳತೆ QR ನ ಅಳತೆಯಷ್ಟೇ ಇತ್ತು. ಯಾಕೆ ಅಂದ್ರೆ ನಾವು ಅದೇ ರೀತಿ ರಚನೆಯನ್ನ ಮಾಡ್ಕೊಂಡ್ವಿ. ಇನ್ನು PR ನ ಅಳತೆ AC ನ ಅಳತೆಯಷ್ಟೇ ಇದೆ ಅಂತ ಹೇಳಿ ನಾವು ಈಗಷ್ಟೇ ಸಾಬೀತು ಮಾಡಿದ್ವಿ. ಈ ತ್ರಿಭುಜಗಳ ಮೂರೂ ಬಾಹುಗಳು ಸಮವಾಗಿದೆ. ಅಂದ್ರೆ ಬಾ ಸರ್ವಸಮತೆಯ ನಿಬಂಧನದಿಂದ ಈ ಎರಡೂ ತ್ರಿಭುಜಗಳು ಸರ್ವಸಮ ಅಂತ ಹೇಳ್ಬೋದು. ಎರಡು ತ್ರಿಭುಜಗಳು ಸರ್ವಸಮವಾಗಿರೋದ್ರಿಂದ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಸಮವಾಗಿರುತ್ತೆ. ಅಂದ್ರೆ ಕೋನ ಬಿ ಕೋನ ಕ್ಯೂ ನಷ್ಟೇ ಇರುತ್ತೆ ಮತ್ತು ಕೋನ ಕ್ಯೂ ನ ಬಂದು 90 ಡಿಗ್ರಿಗಳಂತೆ ರಚನೆ ಮಾಡ್ಕೊಂಡ್ವಿ ನಾವು. ಅಂದ್ರೆ ಕೋನ ಬಿ 90 ಡಿಗ್ರಿಗಳಾಗಿರುತ್ತೆ. ಈ ರೀತಿ ತ್ರಿಭುಜ ABC ನಲ್ಲಿರುವಂತಹ ಒಂದು ಕೋನವಾದ ಕೋನ ಬಿ ನ 90 ಡಿಗ್ರಿಗಳು ಅಂತ ಸಾಬೀತು ಮಾಡಿದ್ವಿ. ಅಂದ್ರೆ ಪೈಥಾಗರಸ್ ಪ್ರಮೇಯದ ವಿಲೋಮದ ಪ್ರಕಾರ ತ್ರಿಭುಜದ ಒಂದು ಬಾಹುವಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿದ್ರೆ ಮೊದಲನೇ ಬಾಹುವಿಗೆ ಅಭಿಮುಖವಾಗಿರುವಂತಹ ಕೋನ ಲಂಬಕೋನವಾಗಿರುತ್ತೆ. ಅಂದ್ರೆ ಅದು ಲಂಬಕೋನ ತ್ರಿಭುಜವಾಗಿರುತ್ತೆ.